ಇವತ್ತು ನೈಕಾದಲ್ಲಿ ಒಂದು ಹೇರ್ ಸ್ಟ್ರೈಟ್ನರ ಪರ್ಚೇಸ್ ಮಾಡಿದೆ. ಸೊ ಇವತ್ತು ಬಂತು ಅದು ನನಗೆ. ನಾನು ಅದನ್ನು ಅನ್ಬಾಕ್ಸ್ ಮಾಡಿ ನೋಡಿದೆ ಹೇಗಿದೆ ಅಂತ. ಬಟ್ ಅದನ್ನು ನಾನು ಇನ್ನೂ ಯೂಸ್ ಮಾಡಿಲ್ಲ. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿ ನಾನು ನಿಮಗೆ ಹೇಗೆ ವರ್ಕ್ ಆಗುತ್ತೆ ಅಂತ ತೋರಿಸೋಣ ಅಂತ ಅಂದ್ಕೊಂಡೆ. ಅದು ಐಕಾನಿಕ್ ಪ್ರೊಫೆಷ್ನಲಿಂದು. ಸೊ ಅದು ತುಂಬ ಜಾಸ್ತಿ, ಸ್ವಲ್ಪ ಅಮೌಂಟ್ ಜಾಸ್ತಿನೇ ಇದೆ. ಸೊ ಅದು ಹೇಗಿದೆ ಏನು ನನಗೆ ಗೊತ್ತಿಲ್ಲ. ಒಟ್ಟಿಗೆ ರಿವ್ಯೂಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಅದಕ್ಕೆ ನಾನು ಪರ್ಚೇಸ್ ಮಾಡಿದೆ, ನೋಡೋಣ ಹೇಗಿರುತ್ತೆ ಅಂತ. ಸೊ ನಾನು ನಿಮಗೆ ತೋರಿಸ್ತೀನಿ ಇವಾಗ. ನಾನು ಆಲ್ರೆಡಿ ಬಾಕ್ಸ್ನ ಓಪನ್ ಮಾಡಿದ್ದೆ. ಸೊ ನಾನು ನಿಮಗೆ ಇವಾಗ ಹೇಗೆ ಬಂದಿದೆ ಅಂತ ತೋರಿಸ್ತೀನಿ. ಐಕಾನಿಕಲ್ಲೇ ತುಂಬ ವೆರೈಟೀಸ್ ಬರುತ್ತೆ. ಸೊ ನಾನು ಐಕಾನಿಕ್ ಪ್ರೊಫೆಷ್ನಲ್ ಗ್ಲಾಮ್ನ ಪರ್ಚೇಸ್ ಮಾಡಿದೆ. ಸೊ ಐಕಾನಿಕಲ್ಲಿ ತುಂಬ ಪ್ರೈಸಸ್ಸಲ್ಲಿ ನಮಗೆ ಸ್ಟ್ರೈಟ್ನರ್ ಸಿಗುತ್ತೆ. 5000ಇಂದ 1000 ತನಕನೂ ಸಿಗುತ್ತೆ. ನಿಮಗೆ ಯಾವ್ದು ಬೆಸ್ಟ್ ಅನಿಸುತ್ತೆ ಸೊ ನೀವು ಅದನ್ನು ಪರ್ಚೇಸ್ ಮಾಡಿ. ನಾನು ಇವಾಗ ಇದನ್ನೇ ತೊಗೊಳ್ಳಿ ಅಂತ ನಾನು ನಿಮಗೆ ರೆಫರ್ ಮಾಡಲ್ಲ. ಸೊ ನಿಮಗೆ ಯಾವ್ದು ಇಷ್ಟ ಆಗುತ್ತೆ ತೊಗೊಳ್ಳಿ. ಸೊ ನಾನು ಹೇರ್ ಸ್ಟ್ರೈಟ್ನರ್ ಜೊತೆಗೆ ಒಂದು ಸೀರಮ್ನ ಪರ್ಚೇಸ್ ಮಾಡಿದೆ, ಲಾರಿಯಲ್ ಪ್ಯಾರಿಸಿಂದು. ಸೊ ಇದಕ್ಕೆ ನಾನು 300 ಸಮಥಿಂಗ್ ಏನೋ ಕೊಟ್ಟೆ. ಸೊ ನಾನು ಇದನ್ನು ಫಸ್ಟ್ ಟೈಮ್ ಪರ್ಚೇಸ್ ಮಾಡಿರೋದು. ಇದು ಹೇಗೆ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಈ ಸೀರಮ್ ಲಿಂಕನ್ನು ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನೀವು ಹೋಗಿ ನಿಮಗೆ ಬೇಕು ಅಂದರೆ ಪರ್ಚೇಸ್ ಮಾಡಿ. ಇವಾಗ ನಾನು ನಿಮಗೆ ಸ್ಟ್ರೈಟ್ನಿಂಗ್ ಮಾಡಿ ತೋರಿಸ್ತೀನಿ ಹೇಗೆ ಅದು ವರ್ಕ್ ಆಗುತ್ತೆ ಅಂತ. ಸೊ ಫಸ್ಟ್ ಸ್ಟೆಪ್ಪು ನಾವು ನೀಟಾಗಿ ಚೆನ್ನಾಗಿ ನಮ್ಮ ಹೇರ್ನ ಕೋಮ್ ಮಾಡ್ಕೋಬೇಕು. ನೆಕ್ಸ್ಟ್ ಸ್ಟೆಪ್ಪು ಹೇರ್ನ ಪಾರ್ಟಿಷನ್ ಮಾಡ್ಕೋಬೇಕು. ಪಾರ್ಟಿಷನ್ ಮಾಡ್ಕೊಂಡು ಒಂದು ಸೈಡಿಂದ ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊತಾ ಬರಬೇಕು. ನಾನು ಯಾವ ಥರ ಸ್ಟ್ರೈಟ್ನಿಂಗ್ ಮಾಡ್ತೀನಿ ಅಂದರೆ ಮಧ್ಯದಲ್ಲಿ ಪಾರ್ಟಿಷನ್ ಮಾಡಿ, ಸೊ ಸ್ಟಾರ್ಟಿಂಗಲ್ಲಿರೋ ಹೇರ್ನ ಫಸ್ಟು ಟೈ ಮಾಡಿಬಿಟ್ಟು ಆಮೇಲೆ ಲಾಸ್ಟಿಂದ ಹೇರ್ ತೊಗೊಂಡು ನಾನು ಸ್ಟ್ರೈಟ್ನಿಂಗ್ ಮಾಡ್ಕೊಂಡು ಬರ್ತೀನಿ. ಸೊ ನಮಗೆ ಈಸಿ ಆಗುತ್ತೆ ಮತ್ತು ಕಂಫರ್ಟೇಬಲ್ ಆಗುತ್ತೆ. ಸೊ ಅದಕ್ಕೆ ನಾನು ಈ ಥರ ಟ್ರೈ ಮಾಡ್ತೀನಿ. ನಿಮಗೆ ಯಾವ ಥರ ಕಂಫರ್ಟೇಬಲ್ ಆಗುತ್ತೆ ನೀವು ಆ ಥರ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ. ಫೋರ್ತ್ ಸ್ಟೆಪ್, ನೀಟಾಗಿ ಸೀರಮ್ನ ಹೇರ್ಗೆ ಅಪ್ಲೈ ಮಾಡಬೇಕು. ಸೀರಮ್ನ ನೀವೆಷ್ಟು ಹಾಕ್ತೀರೋ ಅಷ್ಟೇ ಹೇರ್ ಕೂಡ ಶೈನಿ ಮತ್ತು ತುಂಬ ಸ್ಟ್ರೇಟಾಗಿ ಕಾಣಿಸುತ್ತೆ, ಹಾಗೆ ಸ್ಮೂತಾಗಿ ಕಾಣಿಸುತ್ತೆ, ನ್ಯಾಚುರಲ್ ಲುಕ್ ಕೊಡುತ್ತೆ. ಸೀರಮ್ ಅಪ್ಲೈ ಮಾಡೋದ್ರಿಂದ ನಮ್ಮ ಹೇರಿಂದ ಡ್ಯಾಮೇಜ್ ಕೂಡ ಕಮ್ಮಿ ಮಾಡುತ್ತೆ ಇದು. ಸೊ ಸೀರಮ್ ಅಪ್ಲೈ ಮಾಡ್ದಲೇ ಹೇರ್ ಸ್ಟ್ರೈಟ್ನಿಂಗ್ ಮಾಡಲೇಬೇಡಿ, ಏನಕ್ಕಂದರೆ ತುಂಬ ಹೇರ್ ಫಾಲ್ ಆಗುತ್ತೆ, ಸ್ಪ್ಲಿಟ್ಸ್ ಆಗುತ್ತೆ, ಡ್ಯಾಮೇಜ್ ಆಗುತ್ತೆ. ಸೊ ಸೀರಮ್ನ ಅಪ್ಲೈ ಮಾಡಿ ಹೇರ್ ಸ್ಟ್ರೈಟ್ನಿಂಗ್ ಮಾಡಿ. ಹೇರ್ ಸ್ಟ್ರೈಟ್ನಿಂಗ್ ಮಾಡುವಾಗ ಎಷ್ಟು ಟೆಂಪ್ರೇಚರಲ್ಲಿ ಇಟ್ಟು ಸ್ಟ್ರೈಟ್ನಿಂಗ್ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನಕ್ಕೆ ಅಂದರೆ ನಮ್ಮದು ಹೇರ್ ಇವಾಗ ಕರ್ಲಿ ಆಗಿದ್ದರೆ ಸೊ ನೀವು ತುಂಬ ಒಂದು 180 120 ಅಷ್ಟಕ್ಕೆ ಟೆಂಪ್ರೇಚರ್ ಇಟ್ಕೊಂಡು ಸ್ಟ್ರೈಟ್ನಿಂಗ್ ಮಾಡಿ. ಇಲ್ಲಾಂತಂದರೆ ಸ್ವಲ್ಪ ಹೇರ್ ತುಂಬ ಸ್ಟ್ರೇಟ್ ಆಗಿದ್ದರೆ ಕಮ್ಮಿ ಟೆಂಪ್ರೇಚರ್ ಇಟ್ಕೊಂಡು ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ. ಸೊ ಹೀಟ್ ಜಾಸ್ತಿ ಮಾಡ್ಕೋಬೇಡಿ, ಏನಕ್ಕೆ ಅಂದರೆ ಕೂದಲು ಸುಟ್ಟೋಗ್ಬಿಡುತ್ತೆ. ಸೊ ಅದಕ್ಕೆ ನೀಟಾಗಿ ಟೆಂಪ್ರೇಚರ್ ಇಟ್ಕೊಂಡು ಹೇರ್ ಸ್ಟ್ರೈಟ್ನಿಂಗ್ ಮಾಡ್ಕೊಳ್ಳಿ.
ಸೊ ನೋಡಿದ್ರಿ ಅಲ್ವಾ, ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಹೇರ್ ತುಂಬ ಸಿಲ್ಕಿ ಆಗಿದೆ, ಹಾಗೆ ತುಂಬ ಸ್ಮೂತ್ ಆಗಿದೆ. ಸೊ ಹೇರ್ ಸೀರಮ್ ಅಂತೂ ತುಂಬ ಚೆನ್ನಾಗಿದೆ. ಸೊ ಹೇರ್ ಸೀರಮ್ ಇಲ್ದಲೇ ಅಂತೂ ಹೇರ್ ಸ್ಟ್ರೈಟ್ನರ್ ಮಾಡಲೇಬೇಡಿ ಆಯಿತಾ, ಅದು ತುಂಬ ಎಫೆಕ್ಟ್ ಆಗುತ್ತೆ ಹೇರಿಗೆ. ಸೊ ಮತ್ತೆ ನಾನು ನಿಮಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಿಮಗೇನಾದರೂ ಈ ಪ್ರಾಡಕ್ಟ್ ಬೇಕು ಅಂದರೆ ನಾನು ನಿಮಗೆ ಸೀರಮ್ ಮತ್ತು ಹೇರ್ ಸ್ಟ್ರೈಟ್ನರ್ ಎರಡನ್ನೂ ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ಸೊ ನಾನು ನಿಮಗೆ ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ನಮ್ಮ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಟೇಕ್ ಕೇರ್, ಬಾಯ್.